ಕೊರಟಗೆರೆ ಕ್ಷೇತ್ರದ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಸಿ ವೀರಣ್ಣ ಇನ್ನಿಲ್ಲ. ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿ ಜನಮಾನಸದಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತು ಮೂಡಿಸಿದ್ದ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಸಿ ವೀರಣ್ಣ ಅವರು 87ನೇ ವಯಸ್ಸಿನಲ್ಲಿ ಇಂದು ನಿಧನರಾಗಿದ್ದಾರೆ. ಇನ್ನು ವೀರಣ್ಣ ಅವರ ಪತ್ನಿ, 2 ಪುತ್ರರು, 2 ಪುತ್ರಿಯರು, ಮೊಮ್ಮಕ್ಕಳು ಹಾಗೂ ಅಪಾರ ಬಂಧು ಬಳಗ ಮತ್ತು ಸಾವಿರಾರು ಅಭಿಮಾನಿಗಳನ್ನು ಅಗಲಿದ್ದಾರೆ. ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಕೊರಟಗೆರೆ ತಾಲೂಕು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. 1983ರಿಂದ 1989ರವರೆಗೆ ಕೊರಟಗೆರೆ ಕ್ಷೇತ್ರದ ಶಾಸಕರಾಗಿ ಜನಸೇವೆ ಸಲ್ಲಿಸಿದ ಸಿ ವೀರಣ್ಣ ಅವರು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಸಚಿವ ಸಂಪುಟದಲ್ಲಿ ಸಾರಿಗೆ, ಕೈಗಾರಿಕೆ, ಬಂದಿಖಾನೆ, ಸಣ್ಣ ಉಳಿತಾಯ ಸೇರಿದಂತೆ ಹಲವು ಪ್ರಮುಖ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿ ಸಮರ್ಥ ಆಡಳಿತಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪ್ರವಾಸಿ ಮಂದಿರ, ಜಂಪೇನಹಳ್ಳಿ ಕೆರೆ ಅಭಿವೃದ್ಧಿ, ಕುಡಿಯುವ ನೀರಿನ ಯೋಜನೆಗಳು, ಕೊಳವೆ ಬಾವಿಗಳ ನಿರ್ಮಾಣ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಬೀದಿ ದೀಪಗಳ ವ್ಯವಸ್ಥೆ ಸೇರಿದಂತೆ ಅನೇಕ ಶಾಶ್ವತ ಕಾಮಗಾರಿಗಳನ್ನು ಅವರು ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇಂದಿಗೂ ಕೊಳಾಲ, ತ್ಯಾಮಗೊಂಡ್ಲು ಸೇರಿದಂತೆ ತಾಲೂಕಿನ ಹಲವು ಭಾಗಗಳಲ್ಲಿ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಜನರು ಕೃತಜ್ಞತೆಯಿಂದ ಸ್ಮರಿಸುತ್ತಿದ್ದಾರೆ. ಇನ್ನು ಮಾಜಿ ಸಚಿವ ಸಿ ವೀರಣ್ಣ ಅವರ ನಿಧನಕ್ಕೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೀವ್ರ ಸಂತಾಪ ಸೂಚಿಸಿದ್ದು, ಇಂದು ಮಧ್ಯಾಹ್ನ 3 ಗಂಟೆಗೆ ಕೊರಟಗೆರೆಗೆ ಆಗಮಿಸಿ ಅಂತಿಮ ದರ್ಶನ ಪಡೆಯಲಿದ್ದಾರೆ ಎಂದು ತಿಳಿದುಬಂದಿದೆ. ಇನ್ನು ಮಾಜಿ ಸಚಿವರಾದ ಕೆಎನ್ ರಾಜಣ್ಣನವರು ವೀರಣ್ಣನವರ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದ್ದಾರೆ. ಇದೇ ವೇಳೆ ದೆಹಲಿಯಲ್ಲಿ ಲೋಕಸಭಾ ಅಧಿವೇಶನದಲ್ಲಿ ಭಾಗವಹಿಸಿರುವ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ದೂರವಾಣಿ ಮೂಲಕ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕಕ್ಕೆ ಮತ್ತು ನಮ್ಮ ಕೊರಟಗೆರೆಗೆ ತುಂಬಲಾರದ ನಷ್ಟ ಆಗಿದೆ ಅಂತ ನಾವು ಭಾವಿಸ್ತೇವೆ. ಯಾಕೆಂತಂದರೆ ಅವರು 83ರಿಂದ 85ವರೆಗೂ ಒಂದು ತಿರುಗಿ 89 ಕೂಡ ರಾಮಕೃಷ್ಣ ಹೆಗಡೆ ಮತ್ತು ಜೆ ಎಚ್ ಪಟೇಲ್ ಕಾಲದಲ್ಲಿ ಮಂತ್ರಿಗಳಾಗಿ ಬಹುಶಃ ಎಂದು ಕಂಡಿದೆ ಅಂತ ಡೆವಲಪ್ಮೆಂಟನ್ನು ನಮ್ಮ ತಾಲೂಕಲ್ಲಿ ಕಂಡಿದೆ ಅಂತಂದರೆ ಬಹುಶಃ ಅವ್ರ ಕಾಲದಲ್ಲಿ. ಯಾಕೆಂತಂದರೆ ಅವತ್ತು ನಾವು ಅವ್ರ ಜೊತೆಯಲ್ಲಿ ಇದ್ದಂಥ ನಾವೆಲ್ಲ ಭಾಳ ನಾನಿರ್ಬೋದು, ಕಾವಲಪ್ಪ ಇರ್ಬೋದು, ಮಲ್ಲಿಕಾರ್ಜುನ ಇರ್ಬೋದು, ಇವೆಲ್ಲರೂ ಕೂಡ ಒಟ್ಟಿಗೆ ಇದ್ದಂಥವ್ರು. ನಾವು ಅವ್ರ ಜೊತೆಯಲ್ಲಿ ರಾಜಕಾರಣ ಮಾಡಿದಂಥವ್ರು. ಬಹುಶಃ ಅವ್ರ ಕಾಲದಲ್ಲಿ ಆದಂಥ ಡೆವಲಪ್ಮೆಂಟು ಇತ್ತೀಚೆಗೆ ನಾವು ನೋಡೋಕ್ಕೆ ಆಗಲಿಲ್ಲ. ಇತ್ತೀಚೆಗೆ ಆಗೋ ಡೆವಲಪ್ಮೆಂಟೇ ಬೇರೆ. ಅವತ್ತು ಏನು ಕೊರಟಗೆರೆ ತಾಲೂಕು ಕತ್ತಲಲ್ಲಿ ಮುಳುಗಿತ್ತು ಅಂತ ಪ್ರತಿಯೊಂದು ಹಳ್ಳಿಗೂ ಕೂಡ ಏನು ಲೈಟು ಮತ್ತು ಕರೆಂಟನ್ನು ಹಾಕ್ಸ್ಕೊಟ್ಟಂಥ ದಿನಗಳನ್ನು ನಾವು ಕಾಣ್ಬೋದು. ಈಗ ಪ್ರತಿ ಹಳ್ಳಿಗೂ ಕೂಡ ರಸ್ತೆಗಳು ಮತ್ತು ಸ್ಕೂಲ್ಗಳು, ಇವತ್ತು ಸರ್ಕಾರಿ ಸ್ಕೂಲ್ಗೆ ಹೆಚ್ಚಿಗೆ ಒತ್ತನ್ನು ಕೊಡ್ತಿದ್ದವರು ಅಂದರೆ ಬಹುಶಃ ನಮ್ಮ ವೀರಣ್ಣವರು. ಸರ್ಕಾರಿ ಸ್ಕೂಲ್ ಎಲ್ಲೇ ಇರಲಿ ಅವರಿಗೆ ಸರಿಯಾದಂಥ ವ್ಯವಸ್ಥೆನ, ಕಟ್ಟಡ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲವೂ ಕೂಡ ಕೊಟ್ಟಿದ್ರು. ಸುಮಾರು ಅವ್ರ ಕಾಲದಲ್ಲಿ 7-8 ಖಾತೆಗಳನ್ನು ಅವರು ಅನುಭವಿಸಿದರು. ಸುಮಾರು ರಾಮಕೃಷ್ಣ ಹೆಗಡೆಯವರಿಗೆ ಭಾಳ ಆಪ್ತವಾಗಿದ್ದಂಥ ಮಂತ್ರಿ ಅಂದರೆ ಬಹುಶಃ ಇವರೇ. ಅವರು ಫಾರಿನ್ಗೆ ಹೋದಾಗ ಸುಮಾರು ಆ 7-8 ಖಾತೆಗಳನ್ನು ಇವರೊಬ್ಬರಿಗೆ ಜವಾಬ್ದಾರಿ ಕೊಟ್ಟರು, ಜೆ ಎಚ್ ಪಟೇಲ್ ಕಾಲದಲ್ಲಿ ಮತ್ತು ರಾಮಕೃಷ್ಣ ಹೆಗಡೆಯವ್ರ ಕಾಲದಲ್ಲಿ. ಬಹುಶಃ ಇಂಥ ಸರಳ ಜೀವಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಭಾವಿಸಿದ್ದೇವೆ. ಕ್ಷೇತ್ರಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ನಾನಾದರೂ ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸರಳ ಸಜ್ಜನಿಕೆಯ ನೇತರರಾಗಿ ರಾಮಕೃಷ್ಣ ಹೆಗಡೆಯವರ ಸಚಿವ ಸಂಪುಟದಲ್ಲಿ ಅವರಿಗೆ ಆಪ್ತರಾಗಿ ಇವತ್ತು ಅನೇಕ ಸಚಿವರು ರಾಮಕೃಷ್ಣ ಹೆಗಡೆಯವರ ಸಚಿವ ಸಂಪುಟದಲ್ಲಿದ್ದರು. ಅವ್ರನ್ನೆಲ್ಲ ಕೈಬಿಟ್ಟು 6 ತಿಂಗಳ ಕಾಲ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಕೀರ್ತಿ ರಾಮಕೃಷ್ಣ ಹೆಗಡೆಯವ್ರಿಗೆ ಸೇರ್ತದೆ. ಆ ಕೀರ್ತಿಗೆ ಪಾತ್ರರಾಗಿದ್ದರು ಅಂದರೆ ನಮ್ಮ ಕೊರಟಗೆರೆ ಕ್ಷೇತ್ರದ ಸಿ ವೀರಣ್ಣನವರು. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ ದೇವರು ಇನ್ನೂ ಧೈರ್ಯ ತುಂಬಿ ಅವರಿಗೆ ಒಳ್ಳೆಯ ಭವಿಷ್ಯ ನೀಡಲಿ ಅವ್ರ ಮನೆಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಅಂತ ನಾನಾದರೂ ಹೇಳ್ತಾ, ಇವತ್ತೆಲ್ಲ ನಾವು ಅವರ ಶಿಷ್ಯರು. ನಮಗೆಲ್ಲ 87ರಿಗೆ ಮಂಡಲ ಪಂಚಾಯತಿ ಟಿಕೆಟ್ ಕೊಟ್ಟರು. ಅವತ್ತು ಪಾರ್ಟಿ ಸಿಂಬಲ್ ಇತ್ತು.
ಆದರೂ ವೀರಣ್ಣವರು ಎಲ್ಲರನ್ನೂ ಗುರುತಿಸಿ ಅವತ್ತಿನ ಕಾಲದಲ್ಲೇ ನಮ್ಮನ್ನೆಲ್ಲ ರಾಜಕೀಯಕ್ಕೆ ತಂದಂಥ ವ್ಯಕ್ತಿ ಅಂದರೆ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ. ಇವತ್ತು ಅವರಿಂದ ನಾನು ರಾಜಕೀಯ ಪ್ರವೇಶ ಮಾಡಿದ್ದು. 87ರಿಗೆ ಅಕ್ಕಿರಾಂಪುರ ಮಂಡಲ ಪಂಚಾಯಿತಿಯ ಸದಸ್ಯನಾಗಿ ನನ್ನ ಆಯ್ಕೆ ಮಾಡಿಕೊಂಡ್ರು ಮತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒತ್ತು ಕೊಟ್ಟಂಥವ್ರು ಅಂದರೆ ವೀರಣ್ಣನವರು. ಇವತ್ತು ತ್ಯಾಮೂರು ದಾವಸ್ಪೇಟೆಗೆ ನಮ್ಮೂರು ಒಬ್ಳಿಗಿಂತ ಜಾಸ್ತಿ ಅವರು ಅಲ್ಲಿನ ಜನ ಅವ್ರನ್ನ ಹತ್ತಿರದಿಂದ ಭಾಳ ಕೆಲಸ ಮಾಡಿಕೊಟ್ಟವರು. ಇವತ್ತು ಹಳ್ಳಿಗೆ ಬೀದಿ ದೀಪ ಇರಲಿಲ್ಲ, ಕೆರೆ ಕೆರೆಗಳಿರಲಿಲ್ಲ, ಅವೆಲ್ಲ ಮುಂಜೂರು ಮಾಡಿಸಿ ಅವತ್ತಿನ ಕಾಲ ಒಳ್ಳೆ ಸಚಿವ ಸಂಪುಟ ಇತ್ತು. ಇವರು ಹಣಕಾಸು ಸಚಿವರಾಗಿ, ಸಾರಿಗೆ ಸಚಿವರಾಗಿ, ಬಂದೀಖಾನೆ ಸಚಿವರಾಗಿ, ತಿರ್ಗಾ ಬೃಹತ್ ಕೈಗಾರಿಕೆ ಸಚಿವರಾಗಿ ಮತ್ತು ನಮ್ಮ ಮೊದಲನೆಯ ಬಾರಿ ವಿಧಾನಸಭೆಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂದರೆ ನಮ್ಮ ಕೊರಟಗೆರೆ ಕ್ಷೇತ್ರದ ಜನ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಭಾಳ ಖುಷಿಯಾಗ್ತದೆ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ, ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ. ವೀರಣ್ಣನವರು ಕೊರಟಗೆರೆ ಕ್ಷೇತ್ರದ ಮುಕುಟಪಣಿ, ಮೌಲ್ಯಾಧಾರಿತ ರಾಜಕಾರಣದ ಪ್ರತಿರೂಪ. ಈ ಸಿ ವೀರಣ್ಣವರು 7 ಖಾತೆ ಸಚಿವರಾಗಿ ಕೊರಟಗೆರೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ ಕೀರ್ತಿ ಸಿ ವೀರಣ್ಣ ಸಲ್ಲುತ್ತೆ. ಈ ಕೊರಟಗೆರೆ ತುಂಬ ಹಿಂದುಳಿದ ಕ್ಷೇತ್ರವಾಗಿದ್ಕೊಂಡು ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಸ್ಕೂಲ್ಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಆ ಸ್ಥಿತಿಯಲ್ಲಿ ಅಧಿಕಾರ ಹಿಡಿದು ಇವರು ಸತತವಾಗಿ ಗೆದ್ಕೊಂಡ್ಬಂದು ಈ ಮೌಲ್ಯಾಧಾರಿತ ರಾಜಕಾರಣಿಗಳಾದ ರಾಮಕೃಷ್ಣ ಹೆಗಡೆಯವರ ಸಚಿವ ಸಂಪುಟದಲ್ಲಿ ಪ್ರಮುಖ ಸಚಿವರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಕೊರಟಗೆರೆ ತಾಲೂಕಿಗೆ ಮಾಡಿದ್ದಾರೆ. ಇವರು ಕೊರಟಗೆರೆ ತಾಲೂಕಿನ ಒಂದು ರತ್ನವಾಗಿ ಉಳಿದಿದ್ದಾರೆ, ಇತಿಹಾಸ ಸೇರಿದ್ದಾರೆ. ನಾವು ಪ್ರತಿಯೊಬ್ಬ ಇವರು ಏನು ಕ್ಷೇತ್ರದ ಮತದಾರರಿಗೆ ಚಿರಋಣಿಯಾಗಿರ್ತೀವಿ. ಶ್ರೀಮಾನ್ ಶ್ರೀ ವೀರಣ್ಣನವರು ಇವತ್ತು ದೈವದಿನರಾಗಿದ್ದಾರೆ. ಇವತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಹೆಸರು ಚಿರಾಯವಾಗಿ ಉಳಿದಿದೆ. ಹೇಳಬೇಕಂದ್ರೆ ಮೂಲತಃ ನಮಗೆ ಮೊದಲನೇ ರಾಜಕೀಯ ಗುರುಗಳವರು. ಅವ್ರ ಪಕ್ಷದಿಂದ ನಮಗೆ ಟಿಕೆಟನ್ನು ಕೊಟ್ಟು ನಮಗೆ ವಿಜಯಶಾಲಿಯನ್ನಾಗಿ ಮಾಡಿದರು. ಇವತ್ತು ಅವರು ಮಾಡಿರೋಂಥ ಕೆಲಸ ಶಾಶ್ವತವಾಗಿ ಉಳಿದಿದೆ. ಇವತ್ತು ಸಹ ಅವರಿಗೆ ಆ ಹಳ್ಳಿಗೆ ಹೋದ್ರೂ, ತ್ಯಾಮಳ್ಳು, ದಾವಸ್ಪೇಟೆ ಆ ಕಡೆ ಹೋದ್ರೆ ಈಗಲೂ ವೀರಣ್ಣವ್ರನ್ನ ಜ್ಞಾಪನ ಮಾಡ್ಕೊತಾರೆ. ಅಂಥ ಶಾಶ್ವತವಾದಂಥ ಕೆಲಸ ಮಾಡಿದ್ದಾರೆ. ಅವರು ಪ್ರಾಮಾಣಿಕವಾಗಿ ನಡೆದುಕೊಂಥ ರಾಜಕಾರಣಿ. ಅವರು ಯಾವುದೇ ಒಂದು ಅವರ ಕಾಲದಲ್ಲಿ ಒಂದು ಲಂಚ ಆಗಲಿ ಇನ್ನೊಂದು ಮತ್ತೊಂದು ಆಗ್ತಿರಲಿಲ್ಲ. ಪ್ರಾಮಾಣಿಕ ಅಧಿಕಾರಿಗಳನ್ನ ಕ್ಷೇತ್ರಕ್ಕೆ ಹಾಕಿ ಸಾರ್ವಜನಿಕರ ಸೇವೆಯನ್ನು ಮಾಡ್ತಾಯಿದ್ರು. ಅಂಥ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ನಾವು ಮುಸ್ಲಿಂ ಜಮಾತ್ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀವಿ.